10ನೇ ಕ್ಲಾಸ್ಗೆ ಹೋಗ್ತಿರುವಂತಹ ಸಂದರ್ಭದಲ್ಲಿ ಒಂದು ವಿದ್ಯುತ್ ಶಾಕ್ ತಗಲಿ ಇವರು ಎರಡು ಕೈಗಳು ಕೂಡ ಸ್ವಾಧೀನವನ್ನ ಕಳೆದುಕೊಂಡಿದ್ದಾರೆ. ಆದ್ರೂ ಕೂಡ ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡಬೇಕು ಎನ್ನುವಂಥದ್ದು ಕೂಡ ಸತತವಾದಂತ ಒಂದು ಪರಿಶ್ರಮದಿಂದ ಒಂದು ಸಂಗೀತ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪನ್ನ ಮೂಡಿಸಿದ್ದಾರೆ. ಸ್ವತಃ ಗೋವಿಂದೇಗೌಡರು ಕೂಡ ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರ ಹತ್ರ ಒಂದಿಷ್ಟು ವಿಷಯಗಳು, ಅವರು ಈಗ ಯಾವ ರೀತಿಯಾಗಿ ಸಂಗೀತ ಅಭ್ಯಾಸಗಳನ್ನ ಮಾಡಿದ್ದಾರೆ, ಜೀವನವನ್ನ ಯಾವ ರೀತಿ ಸಾಗಿಸ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಅವರ ಹತ್ರನೇ ತಿಳ್ಕೊಳ್ಳೋಣ ಬನ್ನಿ. ಪರಿಪರಿಯಾಗಿ ನನಗೆ ತರತರವಾದ ಸಡಗರ ಬಂದ ತಂದಿರುವೆ ನನ್ನ ಎದೆಯೊಳಗೆ. ಆಕಸ್ಮಿಕವಾಗಿ ಎರಡು ಕೈಗಳ ಸ್ವಾಧೀನ ಕಳೆದುಕೊಂಡರೂ ಜೀವನದಲ್ಲಿ ಸಾಧನೆ ಮಾಡಬೇಕೆಂಬ ಹಠ. ಬಾಲ್ಯದಿಂದ ಜೀವನದ ಬಗ್ಗೆ ಇದ್ದ ಗುರಿ ಆದ ಈ ದುರ್ಘಟನೆಯಿಂದ ಗುರಿ ತಪ್ಪಿ ಸಂಗೀತ ಕ್ಷೇತ್ರದತ್ತ ಸೆಳೆತ. ಮನುಷ್ಯನಿಗೆ ಏನಾದ್ರೂ ಸಾಧನೆ ಮಾಡಬೇಕು ಎಂಬ ಗುರಿ ಇದ್ರೆ ಏನು ಬೇಕಾದ್ರೂ ಸಾಧನೆ ಮಾಡಬಹುದು. ಆದ್ರೆ ಸಾಧನೆ ಮಾಡಬೇಕು ಎನ್ನುವ ಮನಸ್ಸು ಇರಬೇಕು. ಯಾವುದೇ ಸಮಸ್ಯೆಗಳು ಇದ್ರೂ ಅದನ್ನ ಯಶಸ್ವಿಯಾಗಿ ನಿಭಾಯಿಸಿ ಸಾಧನೆಯ ಶಿಖರವನ್ನ ಏರಬಹುದು. ಹೌದು, ಈಗ ನಾವು ಹೇಳಲು ಹೊರಟಿರುವ ಸಾಧಕನ ಹೆಸರು ಗೋವಿಂದಗೌಡ. ಇವರು ಕುಮಟಾ ಸಮೀಪದ ಮಾದ್ನಂಗೆರೆಯ ನಿವಾಸಿ. ಇವರಿಗೆ ಎರಡು ಕೈಗಳಿಲ್ಲ. ಆದ್ರೂ ಕೂಡ ಅಂಗವೈಕಲ್ಯತೆಯು ದೇಹಕ್ಕೆ ಆದ್ರೆ ಮನಸ್ಸಿಗೆ ಅಲ್ಲ ಎಂದು ಅಂಗವೈಕಲ್ಯತೆಯ ನಡುವೆಯೂ ಸಂಗೀತ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪು ಮೂಡಿಸುತ್ತಿದ್ದಾನೆ. ಕೇಳುಕಂತ ನಿನ್ನ ಮಾತನು ಮೌನಿಯಾಗೆ ನಾನು ನಿಂತೆನು. ಒಂದು ನಗುವ ನೀಡಬಾರದೇನು ನಿನ್ನ ಕಡೆಗೆ ನೋಡುವಾಗ. ಅಂದ ಹಾಗೆ ಇವರು ಹುಟ್ಟುವಾಗಲೇ ಅಂಗವೈಕಲ್ಯತೆಯನ್ನ ಹೊಂದಿಲ್ಲ. ಅವರು SSLCಯನ್ನ ವ್ಯಾಸಂಗ ಮಾಡುತ್ತಿರುವಾಗ ವಿದ್ಯುತ್ ತಂತಿಯ ಸ್ಪರ್ಶದಿಂದ ತನ್ನ ಎರಡು ಕೈಗಳ ಸ್ವಾಧೀನವನ್ನ ಕಳೆದುಕೊಂಡಿದ್ದಾರೆ. ಆದ್ರೂ SSLC ಪರೀಕ್ಷೆಗೆ ಓದಿ ಪರೀಕ್ಷೆಯನ್ನ 9ನೇ ತರಗತಿಯ ಸ್ನೇಹಿತನ ಸಹಾಯದಿಂದ ಪರೀಕ್ಷೆಯನ್ನ ಬರೆದು SSLCಯನ್ನ ಪಾಸ್ ಮಾಡಿದ್ದಾರೆ. ಆದ್ರೆ ಇವರು ಚಿಕ್ಕವರಿದ್ದಾಗ ಬದುಕಿನ ಬಗ್ಗೆ ಕಟ್ಟುಕೊಂಡಿರುವಂತ ಕನಸು ಈ ಘಟನೆಯಿಂದ ನುಚ್ಚು ನೂರಾದ್ದರಿಂದ ಧೈರ್ಯವನ್ನ ಕಳೆದುಕೊಳ್ಳದೆ ವಿದ್ಯಾಭ್ಯಾಸವನ್ನ 10ನೇ ತರಗತಿಯಲ್ಲೇ ಮೊಟಕುಗೊಳಿಸಿ ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕೆನ್ನುವ ಛಲದೊಂದಿಗೆ ಸಂಗೀತವನ್ನ ಮೊಬೈಲ್ ಟಿವಿಗಳನ್ನ ನೋಡಿ ಚಲನಚಿತ್ರದ ಗೀತೆಗಳನ್ನ ಲಯಬದ್ಧವಾಗಿ ಹಾಡಲು ಶುರು ಮಾಡಿದ್ರು. ಅಂತಂದ್ರೆ ಈಗ ನೀವು 10ನೇ ಕ್ಲಾಸ್ಗೆ ಹೋಗೋಕ್ಕಿಂತ ಮೊದ್ಲೇ ಎಲ್ಲರಂತೆ ಕೂಡ ಒಂಥರ ಕೈ ಇತ್ತು, ನೀವು ಎಲ್ಲ ಬರವಣಿಗೆಯಿಂದ ಹಿಡಿದು ನೀವು ಕೈಯಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತಾ ಇದ್ರಿ. ಏಕಾಏಕಿ ನಿಮ್ಗೆ ಹಾಗಾಯ್ತು, ಆವಾಗ ನಿಮ್ಗೆ ಏನ್ ಅನಿಸ್ತು ಅಂತ ಆವಾಗ ಅಂತಂದ್ರೆ ಒಂದು SSLC ಎಕ್ಸಾಮ್ ಮುಗಿದ್ಮೇಲೆ ಹಾಗಾಯ್ತು ಅಥವಾ ಅದಕ್ಕೂ ಮೊದ್ಲೇ? SSLC ಎಕ್ಸಾಮ್ ಮೊದ್ಲೇ ಆಗದ್ದು. ಹೌದಾ? ಕಡೆ ನಂತರ SSLCಯನ್ನ ಹೇಗ್ ಬರ್ದ್ರಿ ನೀವು? SSLCಯನ್ನು ಆಮೇಲೆ ಇನ್ನೊಬ್ಬ ಹುಡುಗನ ಸಹಾಯದಿಂದ ಬರ್ದೆ. ಅಂತಂದ್ರೆ ಅದು ಯಾವ ತರದ್ದು ಅಂತಂದ್ರೆ ಈಗ ಎಕ್ಸಾಮ್ ನೀವು ಓದ್ಕೊಂಡು ಹೋಗೋದು? ಎಕ್ಸಾಮ್ ನಾವು ಓದ್ಕೊಂಡು ಅವ್ರ ಹತ್ರ ಬರ್ತಿದ್ವಿ. ಆ ತರ 9th ಕ್ಲಾಸ್ ಹುಡುಗನ ಹತ್ರ. 9th ಕ್ಲಾಸ್ ಹುಡುಗನ ಹತ್ರ ನೀವು ಬರಿಸಿದ್ರೆ ಬರ್ತಿದ್ವಿ. ಕಡೆ ನಂತರ ನೆಕ್ಸ್ಟ್ ನಿಮ್ಗೆ ಸಂಗೀತ ಕ್ಷೇತ್ರಗಳಲ್ಲಿ ನಿಮ್ಗೆ ಆಸಕ್ತಿ ಮೂಡಿಸಿದಂತದ್ದು ಹೇಗೆ ಅಂತ? ಸಂಗೀತ ಕ್ಷೇತ್ರದಲ್ಲಿ ಮೊದ್ಲಿಂದ ನನಗೆ ಆಸಕ್ತಿ ಇತ್ತು, ಆದ್ರೆ ಎಲ್ಲೂ ಹಿಂಗೆ ಕ್ಲಾಸ್ ಎಲ್ಲ ಎಲ್ಲೂ ಇಲ್ಲಾಗಿತ್ತಲ್ಲ. ಹಾಗಾಗಿ ನಾನೇ ಸ್ವಂತ ಹಾಡ್ ಮಾಡ್ಕೊಂತ ಎಲ್ಲರೂ ಪ್ರೋಗ್ರಾಮ್, ಚಿಕ್ಕ ಪುಟ್ಟ ಪ್ರೋಗ್ರಾಮ್ ಹೋಗ್ತಾ ಇದ್ದೆ. ಹಾಗೆ ಏನಾಯ್ತು ಅಂದ್ರೆ ಈಗ ಸರಿಗಮಪ ಆಡಿಷನ್ ಎಲ್ಲ ಬಂತಲ್ಲ, ಆಡಿಷನ್ ಗೆ ಅಂತಂದ್ರೆ ಈಗ ನೀವು ಸಂಗೀತ ಕ್ಷೇತ್ರದಲ್ಲಿ ಅಂತಂದ್ರೆ ನೀವು 8th 9th 10th ಅಲ್ಲೆಲ್ಲ ಮೊದ್ಲೇ ಸ್ಕೂಲಲ್ಲಿ ಆವಾಗಲೇ ಹೋಗಲಾಯ್ತು. ಎಲೆಕ್ಟ್ರಿಕ್ ಶಾಕ್ ಹೊಡೆದಾದ್ಮೇಲೆ ಅದ್ರ ಮನೆ ಸಂಗೀತ. ಅದಕ್ಕೂ ಮೊದಲು ನಿಮ್ಗೆ ಸಂಗೀತದ ಬಗ್ಗೆ ಅಷ್ಟು ಆಸಕ್ತಿ ಇಲ್ಲ ಅಥವಾ ಆಸಕ್ತಿ ಇತ್ತು ಆದ್ರೆ ನೀವು ಎಲ್ಲೂ ಕೂಡ ಒಮ್ಮೆ ಅದ್ರ ಬಗ್ಗೆ ಹೆಚ್ಚಿನ ಇನ್ವಾಲ್ವ್ಮೆಂಟ್ ಆಗ್ಲಿಲ್ವಾಗಿತ್ತು? ಹೆಚ್ಚಿನ ಗಮನ ಕೊಡ್ಲಾಗಿತ್ತು, ಮತ್ತೆ ನಾನು ಅದ್ರ ಬಗ್ಗೆ ಆಸಕ್ತಿನೂ ಇಲ್ಲಾಗಿತ್ತು. ಎಲೆಕ್ಟ್ರಿಕ್ ಶಾಕ್ ಹೊಡೆದಾದ್ಮೇಲೆ ಮನೇಲೆ ಉಳಿಬೇಕಾಗತ್ತಲ್ಲ ಖಾಲಿ ಅನ್ಕೊಂಡು ಅದ್ರ ಬಗ್ಗೆ ಆಯ್ಕೆ ಮಾಡ್ಕೊಂಡಾದ್ಮೇಲೆ ಅದ್ರ ಬಗ್ಗೆ ಸಣ್ಣ ಪುಟ್ಟ ಪ್ರೋಗ್ರಾಮ್ ಅಲ್ಲಿ ಇಲ್ಲಿ ಪ್ರೋಗ್ರಾಮ್ ಹೋಗ್ತಾ ಇದ್ದೆ. ಸಂಗೀತ ಅಭ್ಯಾಸ ಇಲ್ಲೂ ಮಾಡಿಲ್ಲ, ಬಟ್ ಯೂಟ್ಯೂಬ್ ಅದು ಇದು ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂತ ಇದ್ದೆ. ಸಣ್ಣ ಪುಟ್ಟ ಪ್ರೋಗ್ರಾಮ್ ಎಲ್ಲ ಕೊಡ್ತಾ ಇದ್ದಲ್ಲ. ಈಗ ಒಂದು ಅಂತಂದ್ರೆ ಪ್ರೋಗ್ರಾಮ್ ಕೊಡ್ತಾ ಅಂತಂದ್ರೆ ಅದು ಎಲ್ಲಿ ಒಂದು ತಾಲೂಕಾ ಲೆವೆಲ್ ಅಲ್ಲಿ ಕೊಡ್ತಾ ಇದ್ರ ಅಥವಾ ಏನಾದ್ರು ಈಗ ಸಭೆ ಸಮಾರಂಭ ಈ ಆರ್ಕೆಸ್ಟ್ರಾದಲ್ಲಿ ಆರ್ಕೆಸ್ಟ್ರಾ ಪ್ರೋಗ್ರಾಮ್ ಎಲ್ಲ ಕಡೆ ಕೊಡ್ತಾ ಇದ್ದೆ. ಎಲ್ಲೆಲ್ಲಿ ಹಾಡಿದ್ರಿ? ಅಂಕೋಲಾ, ಕಾರವಾರ, ಹುಬ್ಳಿ,
ಕಡೆಗೆ ಇಲ್ಲಿಗೆ ಕುಮಟಾ, ಹೊನ್ನಾವರ, ಮುರುಡೇಶ್ವರ ಈ ಬದಿಗೆಲ್ಲ ಕೊಟ್ಟಿದ್ದೆ. ಗೋಕರ್ಣ. ಅಲ್ಲಿ ನೀವು ಹಾಡಿದಾಗ ಜನರ ರೆಸ್ಪಾನ್ಸ್ ಎಲ್ಲ ಹೇಗಿತ್ತು? ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ. ರೆಸ್ಪಾನ್ಸ್ ಸಿಕ್ಕಿದ್ದಕ್ಕಲ್ಲ ಎಲ್ಲ ಕಡೆ ಪ್ರೋಗ್ರಾಮ್ ಸಿಗ್ತಾ ಇದ್ದು ಚೆನ್ನಾಗಿತ್ತು. ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಜನ. ನಿಮ್ದು ಫ್ಯಾಮಿಲಿ ಅವರೆಲ್ಲ ಯಾವ ತರ ಸಪೋರ್ಟ್ ಮಾಡ್ತಾರೆ? ಫ್ಯಾಮಿಲಿಯಲ್ಲೆಲ್ಲ ಸಪೋರ್ಟ್ ಇದೆ. ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಸಪೋರ್ಟ್. ನೀವು ಟೋಟಲ್ ಎಷ್ಟು ಜನ ನೀವು ಅಂತಂದ್ರೆ ಈಗ ನೀವು ಒಬ್ಬರೇ ಮಗನ ಅಥವಾ ಹೇಗೆ? ಇಲ್ಲ, 2 ಜನ ತಮ್ಮದಿರು. ನಿಮ್ಮ ತಂದೆಯವರು ಏನು ವರ್ಕ್ ಮಾಡ್ತಾರೆ? ತಂದೆಯವರು ಅಂಗಡಿ ಇದೆ, ಸಣ್ಣ ಬೀಡ ಅಂಗಡಿ ಇದೆ, ಅಲ್ಲೇ ವರ್ಕ್ ಮಾಡ್ತೀವಿ. ಆಗ ನಾನು ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾ ಹೊಳಿ. ಅಂತಂದ್ರೆ ನೀವು ಹೆಲ್ಪ್ ಮಾಡ್ಲಿಕ್ಕೆ ಆಗ್ತದೆ? ಹೆಲ್ಪ್ ಮಾಡ್ಲಿಕ್ಕೆ. ನೀವೀಗ ಫ್ರೀ ಇದ್ದ ಸಂದರ್ಭದಲ್ಲಿ ನೀವು ಅಲ್ಲಿ ನಿಮ್ಮ ತಂದೆಯವರಿಗೆ ಹೋಗಿ ನೀವು ಹೆಲ್ಪ್ ಮಾಡ್ತೀರಿ. ಈಗ ನೀವು SSLC ಅಷ್ಟೇ ಕಡೆ ನಂತರ ಮತ್ತೆ ನೆಕ್ಸ್ಟ್ ಎಜುಕೇಶನ್ ಕಂಟಿನ್ಯೂ ಮಾಡಲಿಲ್ಲ? ಎಜುಕೇಶನ್ ಕಂಟಿನ್ಯೂ ಮಾಡಲಿಲ್ಲ. ಅದೇ ಮ್ಯೂಸಿಕಲ್ಲಿ ಏನಾದ್ರು ಮಾಡ್ಬೇಕಂತ ಇದೆ. ನಿಮ್ಗೆ ಹೀಗಾಗ್ಬೇಕಿದ್ರೆ ನಿಮ್ ಜೀವನದಲ್ಲಿ ಏನ್ ಗುರಿ ಇತ್ತು ಅಂತ? ನಾನು ಹೀಗೆ ಆಗ್ಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಒಂದು ಕನಸಿರ್ತದೆ, ಒಂದು ಬಾಲ್ಯದಲ್ಲಿ ಹಾಗಾಗ್ಬೇಕು ಅನ್ನುವಂಥದ್ದು. ಏನೋ ಒಂದು ಡ್ರೀಮ್ ಇತ್ತು, ಬಟ್ ಆಗುತ್ತೋ ಏನೋ ತಗೋತಿಲ್ಲಾಗಿತ್ತು. ಬಟ್ ಹೀಗಾದ್ಮೇಲೆ ನಾನು ಮ್ಯೂಸಿಕ್ ಅನ್ನೇ ಆಯ್ಕೆ ಮಾಡ್ಕೊಂಡು. ಈಗ ನೀವೊಂದು ಒಂದು ರಾಜ್ಯ ಮಟ್ಟದ ಒಂದು ಖಾಸಗಿ ಚಾನಲ್ ನಲ್ಲಿ ಒಂದು ಕಾರ್ಯಕ್ರಮಗಳನ್ನ ಕೊಟ್ರಿ, ಅದು ನಿಮ್ಗೆ ಅವಕಾಶಗಳು ಹೇಗೆ ಒದಗಿ ಬಂತು ಅಂತ? ಅವಕಾಶ ಆಲ್ರೆಡಿ ಜನರು ವೋಟ್ ನಿಂದ ಫುಲ್ ಸಪೋರ್ಟ್ ಮಾಡಿದ್ರೆ ಅಂಕೋಲ ಪ್ರತಿಯೊಂದು ಕಡೆ, ಅಂಕೋಲ ಹಿಡಿದು ಕುಮಟಾ ಹಿಡಿದು ಪ್ರತಿಯೊಂದು ಕಡೆ ಆಡಿಷನ್ ಅಲ್ಲಿ ಅದು ಲೈಕ್ಸ್ ಮೂಲಕ ಇದು ಮಾಡೋದಾಗಿತ್ತು. ವೋಟಿಂಗ್ ಕೇಳಿದ್ರು. ನೀವು ಫಸ್ಟ್ ಟೈಮ್ಗೆ ನೀವು ಅಷ್ಟು ದೊಡ್ಡ ವೇದಿಕೆಗೆ ಹೋದಾಗ ಹೇಗೆ ಅನಿಸ್ತು ಅಂತ? ಫಸ್ಟ್ ಟೈಮ್ ಹೋದಾಗ ತುಂಬಾನೇ ಭಯ ಆಯ್ತು. ಆಲ್ರೆಡಿ ಭಯ ತುಂಬಾನೇ ಇತ್ತು. ಹಾಗಾಗಿ ಮೆಗಾ ಆಡಿಷನ್ ಸ್ವಲ್ಪ ಪ್ರಾಬ್ಲಮ್ ಆಗಿ ಮೆಗಾ ಆಡಿಷನ್ ಇಂದ ಹೊರಗಡೆ ಬಂದ್ವಿ. ನಮ್ಮ ಜೀವನದಲ್ಲಿ ಒಂದು ಚಿಕ್ಕದಾದಂತ ಏನಾದ್ರೂ ಒಂದು ಘಟನೆ ಆದಾಗ ನಾವು ಒಂಥರ ಕುಗ್ಗೋಗ್ಬಿಡ್ತೀವಿ. ಅಂತಂದ್ರೆ ಜೀವನ ಇಷ್ಟಕ್ಕೆ ಸಾಕು ಅಂತ ಹೇಳಿ ಕೂಡ ನಾವು ಅನ್ಕೋಬಿಡ್ತೀವಿ. ಆದ್ರೆ ಇವರು ಚಿಕ್ಕವರಿದ್ದಾಗ ಒಂದು ಎಲ್ಲರ ಜೊತೆ ಆಟ ಆಡ್ತಾ ಬೆಳೆದು ಈಗ ಒಂದು 10ನೇ ಕ್ಲಾಸ್ಗೆ ಹೋದಂತ ಸಂದರ್ಭದಲ್ಲಿ ಏನೋ ಒಂಥರ ಕರೆಂಟ್ ಶಾಕ್ ನಿಂದ ಒಂಥರ ಕೈಯಿನ ಸ್ವಾಧೀನವನ್ನು ಕೂಡ ಕಳೆದುಕೊಂಡಿದ್ದಾರೆ. ಆದ್ರೂ ಕೂಡ ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡಲೇಬೇಕು ಎನ್ನುವಂತ ಕೂಡ ಒಂದು ಹಠವನ್ನ ತೊಟ್ಟು ಒಂದು ಸಂಗೀತ ಕ್ಷೇತ್ರಗಳಲ್ಲೂ ಕೂಡ ಒಂದು ಉತ್ತಮವಾದಂತ ಒಂದು ಸಾಧನೆಗಳನ್ನ ಮಾಡಿ ಒಂದು ರಾಜ್ಯ ಮಟ್ಟದ ಒಂದು ಖಾಸಗಿ ಚಾನಲ್ ಅಲ್ಲೂ ಕೂಡ ಒಂದು ಒಳ್ಳೆ ರೀತಿ ಸಂಗೀತ ಕಾರ್ಯಕ್ರಮಗಳನ್ನ ಕೂಡ ನೀಡಿದ್ದಾರೆ. ಇವರ ಸಂಗೀತದ ಪಯಣ ಇನ್ನೂ ಕೂಡ ಒಂದು ರಾಷ್ಟ್ರ ಮಟ್ಟದಲ್ಲೂ ಕೂಡ ಒಂದು ಉತ್ತಮವಾದಂತಹ ಪ್ರದರ್ಶನಗಳನ್ನ ನೀಡುವುದರ ಮೂಲಕ ಅಂತಂದ್ರೆ ನಮ್ಮ ಕುಮಟಾ ತಾಲೂಕು ಮತ್ತು ಜಿಲ್ಲೆಗೆ ಕೂಡ ಒಂದು ಹೆಮ್ಮೆ ತರಲಿ ಅಂತ ನಾವು ಎಲ್ಲರ ಪರವಾಗಿ ಶುಭವನ್ನ ಹಾರೈಸ್ತಾ ಇದ್ದೀವಿ. ಇವರ ಪರಿಶ್ರಮಕ್ಕೆ ತಾಲೂಕಿನ ಹಾಗೂ ಜಿಲ್ಲೆಯಲ್ಲಿ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮ ಸಮಾರಂಭಗಳಲ್ಲಿ ಇವರಿಗೆ ಸಂಗೀತವನ್ನ ಹಾಡಲು ವೇದಿಕೆ ಸಿಗುತ್ತದೆ. ಅಲ್ಲಿಂದ ಇವರು ತಾಲೂಕು, ಜಿಲ್ಲೆ ಹಾಗೂ ರಾಜ್ಯದ ಪ್ರಸಿದ್ಧ ರಿಯಾಲಿಟಿ ಶೋ ಸರಿಗಮಪದಲ್ಲಿಯೂ ಕೂಡ ಭಾಗವಹಿಸಿದ್ದಾರೆ. ಪರಿಪರಿಯಾಗಿ ನನಗೆ ತರತರವಾದ ಸಡಗರವಂದ ತಂದಿರುವೆ ನನ್ನ ಎದೆಯೊಳಗೆ. ಸವಿನಯವಾಗಿ ಸೆಳೆದರೆ ಹೇಗೆ ಸನಿಯಾಗೆ ಬರದೇ ಇರಲೇ. ತರತರವಾಗಿ ಹೊಸ ತರವಾಗಿ ಕಾಡಿರುವೆ ನನ್ನ ಕಾಡಿರುವೆ. ಅಂದಹಾಗೆ ತುಂಬಾ ಬಡ ಕುಟುಂಬದಲ್ಲಿ ಬೆಳೆದ ಗೋವಿಂದ ಗೌಡರು ಇವರ ತಂದೆ ಗೋಕರ್ಣದ ಮಾದ್ನಗೆರೆಯ ಕ್ರಾಸ್ನಲ್ಲಿ ಎಳನೀರು ವ್ಯಾಪಾರವನ್ನ ಮಾಡಿ ಜೀವನವನ್ನ ಸಾಗಿಸುತ್ತಿದ್ದಾರೆ. ಗೋವಿಂದ ಗೌಡರಿಗೆ 2 ಜನ ಸಹೋದರರು ಇದ್ದಾರೆ. ಇವರು ತಮ್ಮ ಕೆಲಸಗಳನ್ನ ತಾವೇ ಮಾಡಿಕೊಳ್ಳುವುದರ ಜೊತೆಗೆ ಬಿಡುವಿನ ವೇಳೆಯಲ್ಲಿ ತಂದೆಯವರಿಗೆ ಎಳನೀರು ವ್ಯಾಪಾರದ ಅಂಗಡಿಯಲ್ಲಿ ತಂದೆಯವರಿಗೆ ಸಹಾಯವನ್ನ ಮಾಡುತ್ತಿದ್ದಾರಂತೆ. ಇತ್ತೀಚಿನ ದಿನಗಳಲ್ಲಿ ಜನರಿಗೆ ಏನಾದ್ರೂ ಚಿಕ್ಕ ಪುಟ್ಟ ಸಮಸ್ಯೆಗಳು ಎದುರಾದ್ರೂ ಮಾನಸಿಕವಾಗಿ ಕುಗ್ಗಿ ಹೋಗುವ ಜನರ ಮಧ್ಯೆ ಆಕಸ್ಮಿಕವಾಗಿ ತನ್ನ ಕೈಗಳ ಸ್ವಾಧೀನವನ್ನ ಕಳೆದುಕೊಂಡ್ರೂ ಕೂಡ ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡಬೇಕು ಎನ್ನುವ ಛಲವನ್ನ ತೊಟ್ಟು ಸಂಗೀತ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪು ಮೂಡಿಸುತ್ತಿರುವ ಗೋವಿಂದ ಗೌಡರ ಮುಂದಿನ ಜೀವನ ಉಜ್ವಲವಾಗಿರಲಿ ಎನ್ನುವುದು ಎಲ್ಲರ ಹಾರೈಕೆಯಾಗಿದೆ. ಕೂಜಳ್ಳಿ ಟೈಮ್ಸ್ ನ್ಯೂಸ್, ಕುಮಟಾ. ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.